ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. 1 ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಶ್ರೀಕಂಠಯ್ಯ ವೃತ್ತದಿಂದ ಮಾಳೇನಹಳ್ಳಿ ಮುಖ್ಯ ರಸ್ತೆಯವರೆಗೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ನಿರ್ದೇಶಕ ಅನಿಲ್, ಗುತ್ತಿಗೆದಾರರಾದ ಗೌಡ್ಗೆರೆ ರವಿ, ಅಜರ್ ಹಾಗೂ ಜೆಡಿಎಸ್ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದರು. ಆಸ್ಪತ್ರೆ ಸರ್ಕಲ್ನಿಂದ ಏನು ಮಾರೇನಹಳ್ಳಿ ತನಕ ರಸ್ತೆ ಇದೆ, ತುಂಬ ಹಾಳಾಗಿತ್ತು. ಮಳೆಗಾಲದಲ್ಲಿ ಮಾಡಬಾರ್ದು ಅನ್ನೋ ಕಾರಣದಿಂದ, ಬೇಸಿಗೆ ಬರಬೇಕು ಅನ್ನೋ ಕಾರಣದಿಂದ ಪೋಸ್ಟ್ಪೋನ್ ಮಾಡಿದ್ದು. ಒಂದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೆಕ್ಕ ಶೀರ್ಷಿಕೆ 3054 ಯೋಜನೆಯಲ್ಲಿ ಒಂದು ಕಾಮಗಾರಿಗೆ ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ. ಬಹುಶಃ ನಿನ್ನೆ ದಿವಸ ತಮಗೆ ತಿಳಿಸಿದ್ದೀವಿ. ಯಾಕೆಂದರೆ KCPನಲ್ಲಿ 6 ಕೋಟಿಯನ್ನು ಒಂದು ಬ್ಲಾಕ್ ಸ್ಪಾಟ್ ಅಂತ ಡೆವಲಪ್ಮೆಂಟ್ಗೆ ಆದ್ಯತೆ ನೀಡಿದ್ದು 3 ಸರ್ಕಲ್ಗಳು ನಿರ್ಮಾಣ ಇದೆ. ಅಲ್ಲಿ ಒಂದು ನಯರ ಪೆಟ್ರೋಲ್ ಬಂಕ್ ಹತ್ರ, ಆಮೇಲೆ ಇನ್ನೊಂದು ಕಂಟ್ರಾಕ್ಟ್ ಕ್ಲಬ್ ಪಕ್ಕ ರೈಲ್ವೆ ಸ್ಟೇಷನ್ ತಿರುವನಲ್ಲಿರ್ತಕ್ಕಂಥದ್ದು, ಟೀಕಾಳಿನಳ್ಳಿ ತಿರುವನಲ್ಲಿ 3 ಸರ್ಕಲ್ಗಳು ಅದು ಬ್ಲಾಕ್ ಸ್ಪಾಟ್ ಅಂತ ಡಿಸೈಡ್ ಮಾಡಿ ಸಾರ್ವಜನಿಕವಾಗಿ ಒಂದು ಅಪಘಾತಗಳಾಗಬಾರ್ದು ಅನ್ನೋ ಕಾರಣದಿಂದ ಅದು KCP ಒಂದು ಯೋಜನೆ ಅಡಿನಲ್ಲಿ ನಾವು ಅದನ್ನು ಕೂಡ ಕಾಮಗಾರಿ ಚಾಲನೆಯನ್ನು ನೀಡಿದ್ದೀವಿ ಅಂತ ಕೂಡ ಹೇಳಿ, ನಿನ್ನೆ ದಿವಸನೂ ಕೂಡ 12ನೇ ವಾರ್ಡು, 15ನೇ ವಾರ್ಡು, 18ನೇ ವಾರ್ಡ್ನಲ್ಲಿ 1,21,00,000 ರೂಪಾಯಿ ಕಾಮಗಾರಿಗೂ ಕೂಡ ವಿಶೇಷವಾಗಿ ನಾವು ಚಾಲನೆ ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಏನು ಶ್ರೀರಂಗಪಟ್ಟಣಕ್ಕೆ 65 ಕಿಲೋಮೀಟರ್ KCP ಯೋಜನೆ ಅಡಿನಲ್ಲಿ ಬಡ್ಜೆಟ್ನಲ್ಲಿ ಘೋಷಣೆಯಾಗಿದೆ. 4 ಪಥದ ರಸ್ತೆ, ಅದರಲ್ಲೂ ಕೂಡ ನಾವು ಬೈಪಾಸ್ ಕೂಡ ನೆಕ್ಸ್ಟ್ 2ನೇ ಹಂತದಲ್ಲಿ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿ, ಇವನು ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೇ ನಾನು ಮನವಿ ಮಾಡಿದ್ದೀನಿ. ಏಕೆಂದರೆ ಬಡ್ಜೆಟಲ್ಲಿ ಘೋಷಣೆ ಆಗಿದೆ, ಬೇಗ ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ಟೆಂಡರ್ ಪ್ರಕಟಣೆ ಹೊರಡಿಸಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಆಮೇಲೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಕೂಡ ಪರ್ಸನಲ್ ಆಗು ಕೂಡ ಹೋಗಿ ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಜರೂರ ಕ್ರಮ ತಗೋತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಅಲ್ಲಿಯ KCPನಲ್ಲಿ ಏನಾಗ್ತಾ ಇದೆ, ಅಲ್ಲಿ 3 ಸರ್ಕಲ್ಗಳು ನಿರ್ಮಾಣ ಹೋಗ್ತಕ್ಕಂಥದ್ದು, ಇನ್ನೊಂದು ಟೀಕಾಳೆನೆ, ಅಲ್ಲಿ ಫುಟ್ಪಾತು ವೆಹಿಕಲ್ ನಿಲ್ಲಿಸ್ತಕ್ಕಂಥದಕ್ಕೆ ಎಲ್ಲ ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಆ ಕಾಮಗಾರಿ ಕೂಡ ನಿರ್ವಿಘ್ನವಾಗಿ ನೆರವೇರಲಿಲ್ಲ.